ನಮಸ್ಕಾರ, ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ. ನಾನು ಧನುಮ. ರೈತರನ್ನ ನಡೆಯಿಸಿರಿ. ಇಳೆ ನಿಂಬಿ ಹುಣಸಿ ಮಾದಳ ಮರಕ್ಕೆ ಗುಳಿ ನೀರೆರೆದವರಾರಯ್ಯ. ಮತ್ತೇನ್ ಹೇಳಿಕೆ ಕೊಟ್ರಂದ್ರ, ನೀವು ಏನೇನು ಕಷ್ಟ ಅದಾವ, ನಿಮ್ಗೆ ಏನೇನು ಬೇಡಿಕೆ ಅದಾವ ನನಗೆ ಲೀಸ್ಟ್ ಮಾಡಿಕೊಡ್ರಿ. ಇವತ್ತು ಬಿಜಾಪುರದಲ್ಲಿ 3ನೇ ದಿವಸ ನಿರಂತರ ಹೋರಾಟ ಮಾಡ್ತಾ ಇದ್ದಾರೆ. ಬಹುತೇಕ ನಿನ್ನೆ ಗುರ್ಲಾಪುರ ಕ್ರಾಸ್ನಲ್ಲಿ ನಡೆಯುವಂತಹ ಹೋರಾಟಕ್ಕೆ ಸುಮಾರು 4-5 ಗಂಟೆ ಆ ಹೋರಾಟದ ನಾನು ಇದ್ದೆ. ನಿನ್ನೆ ದಿನ 7ನೇ ದಿನ ಆಗಿತ್ತು, ಇವತ್ತು 8ನೇ ದಿನ ಗುರ್ಲಾಪುರ ಕ್ಲಾಸ್ ನಡೆಯುವಂತಹ ಹೋರಾಟ. ಸುಮಾರು ಇವತ್ತಿಗೆ 8 ದಿನ ಆಯಿತು. ಸುಮಾರು 10,000 20,000 ನಿನ್ನೆ ದಿನ ನೋಡಿದ್ರೆ ಬಹುತೇಕ ಲಕ್ಷಾಂತರ ಜನ ರೈತರು ಸೇರಿರ್ತಕ್ಕಂಥ ಸಂದರ್ಭವನ್ನು ಕಂಡಿದ್ದೀವಿ. ಲಕ್ಷಾಂತರ ಜನ ರೈತರು ಒಂದೆಡೆಗೆ ಸೇರಿದ್ದಾರೆ. ಅವರ ಅಳುಲುಗಳನ್ನ ತೊಡ್ಕೊಳ್ಳಿಕತ್ತಿದ್ದಾರೆ, ಅವ್ರಿಗೆ ಆ ಸಂಕಟಗಳನ್ನು ಹೇಳ್ಕೊಳಕತ್ತಾರ. ಸರ್ಕಾರದ ಪ್ರತಿನಿಧಿ ಆಗಿರ್ತಕ್ಕಂಥವ್ರು ಯಾರು ಕೂಡ ಅಲ್ಲಿ ದಿಕ್ಕಿ ಹೈಲಾರಂತ ಸಂದರ್ಭ ನಾವು ಕಾಣ್ತೀವಿ. ವಿಚಾರ ಮಾಡ್ರಿ, ನಮ್ಮೆಲ್ಲ ರಾಜಕಾರಣಿಗಳಿಗೆ ಎಷ್ಟು ಇಂಟೆಲಿಜೆನ್ಸಿ ಮಾಹಿತಿ ಇರ್ತದಂದ್ರ, ನಮ್ಮ ಮನ್ಯಾಗ ನಮ್ಮ ಓಣ್ಯಾಗ ಏನಾರ ಆದ್ರೂ ಅವ್ರಿಗೆ ಸುದ್ದಿ ಹೋಗಿರ್ತಾವ. ಆದ್ರ ಲಕ್ಷಗಟ್ಲೆ ರೈತರು ಬೀದಿ ಒಳಗ್ ಕುಂತಾರ. ಹೆಂಡ್ರು ಮಕ್ಕಳು ಬಿಟ್ಟು 7 ದಿನಗಳ ಕಾಲ ನಿರಂತರವಾಗಿ ಅಹೋರಾತ್ರಿ ಹೋರಾಟ ಮಾಡ್ಲಿಕ್ಕತ್ತಿದ್ದಾರೆ. ಯಾವುದೇ ರಾಜಕೀಯ ಸರ್ಕಾರದ ಪ್ರತಿನಿಧಿ ನಿನ್ನೆವರೆಗೂ ಅಲ್ಲಿ ಆಗಮಿಸಿರ್ಲಿಲ್ಲ. ನಿನ್ನೆ ಎಚ್ ಕೆ ಪಾಟೀಲ್ ಕಾನೂನು ಸಚಿವರು ಆ ಹೋರಾಟಗಾರರ ಮನವೊಲಿಸೋದಕ್ಕಾಗಿ ಸಂಧಾನದ ಸಭೆಯನ್ನ ಮಾಡೋದಕ್ಕೋಸ್ಕರವಾಗಿ ಎಚ್ ಕೆ ಪಾಟೀಲ್ರು ಬಂದಿದ್ರು. ಎಚ್ ಕೆ ಪಾಟೀಲ್ರು ಬಂದಿರ್ತಕ್ಕಂಥದನ್ನ ನೋಡಿದಾಗ ಬಹುತೇಕ ರೈತರಿಗೆ ಒಂದು ಮಂದಹಾಸ ಮೂಡಿತ್ತು. ಸರ್ಕಾರದ ಪ್ರತಿನಿಧಿಯಾಗಿ ಬಂದಿರತಕ್ಕಂತ ಸಚಿವರು ಏನಾದ್ರೂ ಒಂದು ಸಿಹಿ ಸುದ್ದಿ ತಂದು ಈ ಬಿಸಿಲುಗಳ ಕೂತಿರತಕ್ಕಂತ ರೈತರನ್ನ ಎಬಸಾಕ ಬಂದಾರ ಅಂತೇಳಿ ಬಹಳ ಜನ ರೈತರು ಖುಷಿ ಪಟ್ಟಿದ್ರು. ಆದ್ರೆ ಸರ್ಕಾರದ ಪ್ರತಿನಿಧಿಯಾಗಿ ಬಂದಿರತಕ್ಕಂತ ಕಾನೂನು ಸಚಿವರು ಎಚ್ ಕೆ ಪಾಟೀಲ್ರು ಮತ್ತೇನ್ ಹೇಳಿಕೆ ಕೊಟ್ರಂದ್ರ, ನೀವು ಏನೇನ್ ಕಷ್ಟ ಅದಾವ, ನಿಮ್ಗೆ ಏನೇನು ಬೇಡಿಕೆ ಅದಾವ ನನಗೆ ಲೀಸ್ಟ್ ಮಾಡಿಕೊಡ್ರಿ. ಇನ್ನು ಲೀಸ್ಟ್ ಮಾಡಿಕೊಟ್ಟೇರಿ, ನಿಮಗ 10 ಮಂದಿ ಬರ್ತಿರೋ 20 ಮಂದಿ ಬರ್ತಿರೋ ನೀವು ಬರ್ರಿ, ನಿಮಗ್ ಸಿಎಂ ಭೇಟಿ ಮಾಡಿಸ್ತೀವಿ, ನಿಮಗೆ ಸಭೆ ಮಾಡಿಸ್ತೀವಿ, ಆ ನಂತರ ಆ ಕಾರ್ಖಾನೆಗಳ ಮಾಲೀಕರ ಜೊತೆ ಸಭೆ ಮಾಡಿಸ್ತೀವಿ ಅಂತ ಹೇಳೋದು. ಇದು 7 ದಿನ ಆದ್ಮ್ಯಾಗ ಬಂದ ಮ್ಯಾಗ ಹೇಳಿದ ಮಾತು. ಆದ್ರೆ ಎಷ್ಟು ವಿಪರ್ಯಾಸ ನೋಡ್ರಿ. ರೈತರು ಕುಂತಿದ್ರು ಬೀದಿ ಮೇಲೆ, ಇವ್ರಿಗೆ ಕರೀದು ಮತ್ ಬೆಂಗಳೂರ್ಕಂತ. ಈ ರೈತರು ವಿಜಯಪುರ ನಗರದ ವೇದಿಕೆ ಮೇಲೆ ನಾವು ಮಾತಾಡಕತ್ತೀವಿ. ಇವತ್ತು 1-2 ಗಂಟೆ ಒಳಗೆ 2-3 ತಾಸೊಳಗ ನೀವು ಮಾನ್ಯ ಮುಖ್ಯಮಂತ್ರಿಗಳೇ ರೈತರ ಬೇಡಿಕೆ ಏನ ಒಂದು ಕಲ್ಲು ಕಪ್ಪಿಗೆ 3,000 ಕೊಡ್ಬೇಕಂತ ಮಾರ್ಚ್ ಕೊಡೋರು, ಮಾರ್ಚ್ ಮುಂದಿನ ಮಾರ್ಚ್ ಮತ್ ಕೊಡೋರು, 2026 ಮಾರ್ಚ್ 27 ಮಾರ್ಚ್ ಕೊಡೋರು, 28 ಮಾರ್ಚ್ ಕೊಡೋರು, 29 ಮಾರ್ಚ್ ಕೊಡೋರು. ನೀವು ಪೇಮೆಂಟ್ ಅರ್ಥ ಕಲ್ಕತ್ತೈತಿ. ಸುಮ್ಮನೆ ನಾವು ಇಷ್ಟು ಬಾರ್ಗೆ ಹೆಸರುವಾಗಿ ನೀವು ಮಾಡ್ರಿ. ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಗಳೇ, ನಿರ್ದೇಕ ಕಾಳಜಿನ ಇತ್ತಂದ್ರೆ ಒಳಗಡೆ ಜನರ ಬಗ್ಗೆ, ಕೆನಾಲ್ ಹೋದಂತ ಭೂಮಿ ಬಗ್ಗೆ ಕಾಳಜಿ ಇತ್ತಂದ್ರೆ 2026ಕ್ಕೆ ಒಂದೇ ಟೈಮ್ಗೆ 1 ಲಕ್ಷ ಕೋಟಿ ಬಿಡುಗಡೆ ಮಾಡ್ಬೇಕು. ನೀವು 1 ಲಕ್ಷ ಕೋಟಿ ಬಿಡುಗಡೆ ಮಾಡ್ಬೇಕು ನೀವು. ಮತ್ತು ಕೆನಾಲ್ಗೂ ಬಿಡುಗಡೆ ಭೂಮಿಗೂ ಒಂದೇ ರೇಟ್ ಕೊಡ್ಬೇಕು. ಅದಕ್ಕೆ ಸರ್ಕಿಟ್ಟಿರಿ. ಅವರೇ ಪಾಪ ಮಾಡಿ ಕೆನಾಲ್ ಭೂಮಿ ಕೊಟ್ಟಿರ್ತಕ್ಕಂಥ ರೈತರು, ಅದು ಜಮೀನಲ್ಲ, ಬೇರೆ ಬೆಳೆಯಾಗಿರೋದು. ಅದಕ್ಕೂ ನೀರಾಗಿ ಮಾಡ್ರಿ, ಕಡಿಮೆ ಸಾಕು 30 ಮಾಡ್ರಿ. ಅದನ್ನ ಮಾಡಿ ಏಕಾಲಕ್ಕೆ ಗ್ಯಾರಂಟಿಗೆ 1 ಲಕ್ಷ ಕೋಟಿ ಖರ್ಚು ಮಾಡಿ ಅಂತ ಹೆಮ್ಮೆಯಿಂದ ಹೇಳ್ಕೊಂಡು ಬೆನ್ನು ಚಪ್ಪರಿಸ್ಕೊಂಡ್ರಿ. ನೀವು ಸಂತೋಷ. ಕೊಡ್ರಿ. ಯಾರು ಬರೋ ನಿಮ್ದು ದುಡ್ಡಲ್ಲ, ಒಂದು ದುಡ್ಡಲ್ಲ. ನಾವೆಲ್ಲ ಟ್ಯಾಕ್ಸ್ ಕೊಟ್ಟು ಕೊಡಕತ್ತೀರಿ. ಅಲ್ಲ, 1 ಲಕ್ಷ ಕೋಟಿ ಕೊಟ್ರೆ ಕೃಷ್ಣ ಮೇಲ್ಮನೆ ಯೋಜನೆ ಯಾಕೆ ಮುಗಿಸಾಗ್ತಾ ಇರಲಿ ನೀವು? ಎಷ್ಟು ವರ್ಷ ಈ ಯೋಜನೆ? 8 ವರ್ಷ ನೀವು ಅಡಿಗಲ್ಲಿಟ್ಟು 62 1962 ಈ 2025 ಯಾಕೆ ಬರ್ತದೆ? ಸಿಮೆಂಟ್ ಆಯುಷ್ಯ 100 ವರ್ಷ ಗೊತ್ತಿರಲಿಲ್ಲ. ಸಿಮೆಂಟಿನ ಆಯುಷ್ಯ ಎಷ್ಟು? 100 ವರ್ಷ. ಗಚ್ಚಿನ ಆಯುಷ್ಯ 1000 ವರ್ಷ ಐತೆ. ಬಿಟ್ಟ ನೋಡ್ರಿ, ಅವ್ 1000 ವರ್ಷ ಅವ್ರು ಬೆಳಗಿಲ್ಲ. ಗಚ್ಚ ತಯಾರು ಮಾಡಿ ಕಟ್ಟಿವ್ ನಾವು. ಈ ಸಿಮೆಂಟ್ ಹಾಕಲ್ಲ 100 ವರ್ಷಕ್ಕೆ ನಿಮ್ಮ ಮನಿ ಯಾವಾಗ ಕಟ್ಟೋರು 1000 ವರ್ಷಕ್ಕೆ ಕಟ್ಟೇವ ಆಗತ್ತದ, 50 ವರ್ಷಕ್ಕ. ಅದಕ್ಕೆ ಜಗತ್ತೊಳಗೆ ಒಂದು ನೇಮ ಏನೈತಂದ್ರ, ಒಂದು ಡ್ಯಾಮ್ ಕಟ್ಟಿದ್ರೆ 5 ರಿಂದ 10 ವರ್ಷಕ್ಕೆ ಮುಗಿಬೇಕ ಡ್ಯಾಮ್.
5 10 ವರ್ಷ ಡ್ಯಾಮ್ ಮುಗಿಬೇಕದು. 50 ವರ್ಷ ರಿಪೇರಿ ಇಲ್ಲ ನೀವು ಆಗ್ಬೇಕು. 50 ವರ್ಷ ಇನ್ನು 50 ವರ್ಷ ರಿಪೇರಿ ಮಾಡಿ, ಕೆನಾಲ್ ಇರ್ಬೋದು, ಡ್ಯಾಮ್ ಬೇರೆ ಕೆಲಸ ಇರ್ಬೋದು, ಗೇಟ್ ಇರ್ಬೋದು, ರಿಪೇರಿ ಮಾಡಿದ್ರೆ ಇನ್ನು 50 ವರ್ಷ ಹಾಸ್ಬೇಕು. ಒಟ್ಟು 100 ವರ್ಷ ರಿಪೇರಿ ಮಾಡ್ಬೇಕಂತೇಳಿ ಜಗತ್ತಿನ ಏನು. ಮತ್ತೆ ಈಗ 62ಕ್ಕೆ ಎಲ್ಲಿ ಬರ್ತಾರೆ? ಎಷ್ಟು ವರ್ಷ ಆತ? ಈಗ 1962ಕ್ಕೆ ಅಡ್ಗಲ್ ಇಟ್ಟಿದ್ದು 70 ವರ್ಷಕ್ಕೆ ಬರ್ತೇನೆ. ಮತ್ತೆ ಇನ್ನು 20 ವರ್ಷ ಆಗಿಬಿಟ್ಟು ಯಾವ ಕೇಳಬೇಕತ್ತೀವ? ಕೇಳಬೇಕಾಗತ್ತ ಅದನ್ನ. ಇಷ್ಟನಾದ್ರು ಬೇಡ ನಿಮಗ, ಇಷ್ಟಾರು ಬೇಡ. ಹೆಂಗ್ ಗ್ಯಾರಂಟಿ ಬೇರೆ 1 ಲಕ್ಷ ಕೋಟಿ ಕೊಟ್ಟಿರಿ. ಈ ಕೃಷ್ಣಾ ಮೇಲ್ದಂಡೆ ಯೋಜನೆ ಮೋದಿ ಅಂತ ಕೂಡ 1 ಲಕ್ಷ ಕೋಟಿ ರೂಪಾಯಿ ಕಣ್ಣು ಮುಚ್ಚಿ ಮುಂದಿನ ಮಾರ್ಚ್ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಈ ರೈತರ ವೇದಿಕೆಯ ಮುಖಾಂತರ ಮಾಡ್ಲಿಕ್ಕೆ ಬಯಸ್ತೀವಿ. ಹಾಗೇನೆ ಒಬ್ಬ ರೈತ ಸಂತ ಅಧ್ಯಕ್ಷ ಕಾಳಸಿದ್ದೇಶ್ವರ ಮಹಾಸ್ವಾಮಿಗಳು, ನಾವು ಯಾರಿಗೂ ರೈತರಿಗೆ ಗೊತ್ತಿಲ್ಲ, ಆಟ ರೈತರಿಗೆ ಗೊತ್ತೈತವ್ರಿ. ರೈತರು ಆಕಳ ಬಗ್ಗೆ ಗೊತ್ತೈತಿಲ್ಲ, ಮತ್ತೆ ಅವ್ರಿಗೆ ವಿಷಾಪ ಜಿಲ್ಲಾ ಬರಬೇಡ ಅಂತಂದ್ರೆ ಏನ್ರಿ? ಏನ್ ಪಾಪ ಮಾಡಲ್ಲ ಅವ್ರ? ನಾವು ಯಾರು ರೈತರಲ್ಲ, ಆಕಳ ಬೆಳೆನೂ ಗೊತ್ತಿಲ್ಲ. ಆಕಳ ಸಗಣಿ, ಮೂತ್ರ, ಹಾಲು, ಬೆಣ್ಣೆ, ತುಪ್ಪ ಅದ್ರಾಗ ಏನ್ ಶಕ್ತಿ ಐತಿ? ಅದೇ ಮನುಷ್ಯರಿಗೆಲ್ಲ ಭೂಮಿ ತಾಯಿ ಕೂಡ ಶಕ್ತಿ ಕೊಡ್ತಕ್ಕಂಥ ಶಕ್ತಿ ಆಕಳನಾಗ ಐತಿ. ಕೇವಲ ಒಂದು ಆಕಾಶ ಹಾಕಿದ್ರೆ ಆಕಳ ಎಕರೆ ಒಕ್ಕತನ ಮಾಡಬಹುದು ಅಂತಕ್ಕಂಥ ಒಂದು ಸತ್ಯವಲ್ಲ ನಮಗೆ ಹೇಳ್ತಕ್ಕಂಥ ಸಂತ ಯಾರಾದ್ರೂ ಅಧ್ಯಕ್ಷ ಕಾಳಸಿದ್ದೇಶ್ವರ ಮಹಾಸ್ವಾಮಿಗಳು. ಆಯುರ್ವೇದ, ಕೈಗಾರಿಕೆ, ಗೋ ಸಂಪತ್ತು ಇವೆಲ್ಲವನ್ನು ನೋಡ್ಬೇಕಾಗತ್ತೆ, ಕಲಿಬೇಕು ನಾವೆಲ್ಲ. ಮತ್ತೆ ಅವ್ರು ಇದೇ ಜಿಲ್ಲಾ ಕೊಟ್ಟಾರಿ, ಬಸವಪುರ ಹುಟ್ಟಿರ್ತಕ್ಕಂಥ ಊರು. ಅವ್ರ ಊರಿಗೆ ಬರಬಾರ ಹೇಗಿದು? ಇದು ಹೇಗೈತೇನು? ಇಲ್ಲ ಇಲ್ಲ, ಅವರು ಒಬ್ಬ ರೈತರದ, ಇಲ್ಲ ಅವರು ಒಬ್ಬ ರೈತರದಾರ. ಇಲ್ಲ ಇಲ್ಲ, ನೀವು ಅನ್ನ ಮಾತಾಡಕತ್ತ ನೀವು ಇಲ್ಲ ಮಾತಾಡ ಕೇಳಿಬಿಡಿ. ಅವರು ಇರ್ಲಿ, ಬೇಗನೆ ಆಗುತ್ತೆ. ಅವ್ರು ನಿರ್ಬಂಧ ತೆಗಿಬೇಕು ಅಂತಕ್ಕಂಥ ಒತ್ತಾಯ ಕೂಡ ಮಾಡ್ಲಿಕ್ಕೆ ಬಯಸ್ತೀನಿ. ಇವತ್ತು ಬರ್ರಿ ಕೆಲಸ ಮಾಡೋಣ ಅಣ್ಣ, ಕೆಲಸ ಮಾಡೋಣ. ಯಾರು ಇರ್ಲಿ ಇರ್ಲಿ ಇರ್ಲಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನ್.